अर्जुनोवाच मन्त्रविशालेक्ष पद्मनाभसुरस्तव भक्तानामनुरक्तानां त्राता भवजनार्दन श्रीभगवानुवाच योगानामतहस्तेन श्लोकोऽन्यदिकाङ्गदा ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮಂಡೇ ಆ್ಯಂಡ್ ಟ್ಯೂಸ್ಡೇ ವ್ಲಾಗ್. ಒಂದೇ ವ್ಲಾಗ್ನಲ್ಲಿ ಎರಡು ಡೇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೇಲೂರಿಗೆ ಹೋಗಿದ್ವಿ, ಅಂದರೆ ಮಾರ್ಕೆಟ್ಗೆ. ಇನ್ನು ನಮ್ಮದು ಬೇಲೂರು ಟೆಂಪಲ್ ಇದೆಯಲ್ವ, ಅದ್ರ ಬ್ಯಾಕ್ ಸೈಡು ಮಾರ್ಕೆಟ್ ಆಗುತ್ತೆ. ಹಾಗಾಗಿ ಸಂಜೆ ಹೋಗಿದ್ವಿ. ಸ್ವಲ್ಪ ಮನೇಲಿ ಕೆಲಸ ಇತ್ತು, ಹಾಗಾಗಿ ಹೋಗ್ಬೇಕಾದ್ರೇ ಎಲ್ಲ ಕತ್ಲೆ ಆಗಿ ಹೋಗ್ಬಿಡ್ತು. ಇನ್ನು ಸಂತೆಯಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಸ್ವಲ್ಪ ಸೊಪ್ಪೆಲ್ಲ ಜಾಸ್ತಿ ಬೇಕಾಗಿತ್ತು, ಹಾಗಾಗಿ ಸೊಪ್ಪೆಲ್ಲ ತಗೊಂಡು ಬಂದಿದ್ದು. ನಾನು ಹೋಗಿದ್ದೆ, ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಅವ್ರಿಗೆ ಹೇಳಿದ್ರೆ ಸೊಪ್ಪೆಲ್ಲ ಅಷ್ಟು ನೀಟಾಗಿ ತಗೊಂಡು ಬರಲ್ಲ, ಯಾವುದಾದ್ರೂ ಒಂದು ಥರ ತಗೊಂಬರ್ತಾರೆ. ನನಗೆ ಸ್ವಲ್ಪ ಜಾಸ್ತಿ ಸೊಪ್ಪೇ ಬೇಕಾಗಿತ್ತು. ಹಾಗಾಗಿ ಇನ್ನು ಏನೇನು ಸೊಪ್ಪು ಅಂದರೆ ಅದೇ ಪಾಲಕ್, ಸಬ್ಸಿಗೆ, ಮೆಂತೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಬಂದಿದ್ದು. ಇವ್ರಿಗೆ ಹೇಳಿದ್ರೆ ಬರೀ ಸಬ್ಸಿಗೆ ಸೊಪ್ಪು ಅಥವಾ ಯಾವುದಾದ್ರೂ ಒಂದು ಥರ ತೊಗೊಂಡು ಬರ್ತಾಯಿದ್ರು. ಬಟ್ ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿದ್ದರಿಂದ ನಾನೇ ಹೋಗಿದ್ದೆ ಮಾರ್ಕೆಟ್ಗೆ. ಇನ್ನು ಎಲ್ಲ ರಾತ್ರಿ ಊಟ ಎಲ್ಲ ಮಾಡಿ ಎಲ್ಲ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ. ಇನ್ನು ಹಾಗೇ ಬಿಟ್ಟರೆ ಮತ್ತು ಬೆಳಗ್ಗೆ ಎಲ್ಲ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಇದನ್ನು ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ತಿಂಡಿ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ತರಕಾರಿ ಎಲ್ಲ ಇವಾಗಲೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಯೂಸ್ ಮಾಡಬೇಕಾದ್ರೆ ಒಂದು ಸಲ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಏನು ಆವಾಗ ವಾಶ್ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಆದಂಗೆ ಆಗಿಬಿಡುತ್ತೆ. ಸಡನ್ನಾಗಿ ಅಷ್ಟೊಂದು ಕ್ಲೀನಾಗಿ ನಮಗೆ ಸ್ಯಾಟಿಸ್ಫೈ ಆಗೋಲ್ಲ, ಏನು ವಾಶ್ ಮಾಡ್ತೀವಲ್ವ ಅದು. ಹಾಗಾಗಿ ಎಲ್ಲ ಫಸ್ಟೇ ಒಂದು ಸಲ ನೀಟಾಗಿ ಸೊಪ್ಪನ್ನೆಲ್ಲ ಎತ್ತಿ ತೊಳೆದು ಇಟ್ಕೊಂಡ್ಬಿಟ್ರೆ ಯೂಸ್ ಮಾಡಬೇಕಾದ್ರೆ ಒಂದು ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಸೊಪ್ಪಿಗೆಲ್ಲ ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದು. ಇನ್ನು ಅದನ್ನು ನಾನು ಯಾವುದೇ ಥರ ಫ್ರಿಜ್ಜನ್ನ ಯೂಸ್ ಮಾಡಲ್ಲ. ಹಾಗಾಗಿ ಅದು ಏನು ಸ್ವಲ್ಪ ನೆಂದಿರುತ್ತಲ್ವ, ಆ ಬಟ್ಟೆಗೇ ಸೊಪ್ಪನ್ನೆಲ್ಲ ನೀಟಾಗಿ ಸೋಸಿಬಿಟ್ಟು ನೀರೆಲ್ಲ ಹೋದ್ಮೇಲೆ ಅದಕ್ಕೇ ಬಟ್ಟೆಗೆ ಸುತ್ತಿ ಸ್ವಲ್ಪ ಆಗಾಗ ನೀರನ್ನ ಹಾಕ್ತಾಯಿದ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಾಗೇ ಇರುತ್ತೆ. ಹಾಗಾಗಿ ನಾನೊಂದು 4 to 5 ಡೇಸ್ ಎಲ್ಲ ಅದೇ ಥರನೇ ಯೂಸ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಸೊಪ್ಪು. ಹಾಗಾಗಿ ಫಸ್ಟ್ ಅದಕ್ಕೇ ಉಪ್ಪು ಹಾಕ್ಬಿಟ್ಟು ನೀರಿಗೆ ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟು ಎತ್ತಿ ಸ್ವಲ್ಪ ನೀರು ಬಿಟ್ಟು ಬೆಳಗ್ಗೆ ಎಲ್ಲ ಎತ್ತಿಡೋದು ಸೊಪ್ಪನ್ನ. ಅಂದರೆ ನೈಟೇ ಆವಾಗಲೇ ಎತ್ತಿಡಲ್ಲ, ನೀಟಾಗಿ ನೀರೆಲ್ಲ ಹೋದ್ಮೇಲೆ ಬೆಳಗ್ಗೆ ಸೊಪ್ಪನ್ನ ಎತ್ತಿಟ್ಕೊಳ್ಳೋದು. ಹಾಗಾಗಿ ಬೆಳಗ್ಗೆ ಅಂದರೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಅದು ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಅಂತ ಇವಾಗಲೇ ಮಾಡಿಟ್ಕೊತಿರೋದು. ಇಷ್ಟೆಲ್ಲ ಮಾಡಬೇಕಾದ್ರೇ ಫುಲ್ ಟೈಮಾಗಿ ಹೋಗ್ಬಿಡ್ತು. ಇನ್ನು ಬೆಳಗ್ಗೆ ಅಂದರೆ ಇನ್ನು ಸ್ವಲ್ಪ ಡೈಲಿ ರೊಟೀನ್ ಯಾವ ಥರ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಅಂದರೆ ಈ ಮಳೆಗಾಲದಲ್ಲಿ ಯಾವ ಥರ ಆಯಿತು ಅಂದರೆ ತುಂಬ ಮಳೆ ಜಾಸ್ತಿ ಆಗಿಬಿಡ್ತು. ಅದು ಹೊರಗಡೆ ಕೆಲಸಕ್ಕೇ ಹೋಗಲಿಲ್ಲ, ಒಳಗಡೆನೇ ಇದ್ದಿದ್ದು. ಹಾಗಾಗಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು 2025 ಜನವರಿ 1 ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದು ಜರ್ನಿ, ಆ ಥರನ ಅಂದರೆ ಅದನ್ನು ಜನವರಿ 1 ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆಗಲಿಲ್ಲ ಏನೋ ರೀಸನ್ನಿಂದ. ಅದನ್ನು ಅಂದರೆ ಇವತ್ತಿಂದ ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸ್ವಲ್ಪ ನನಗೇ ಅನ್ನಿಸ್ತಾ ಇದೆ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಂತ ನನಗೇ ಗೊತ್ತಾಗ್ತಾ ಇದೆ. ಹಾಗಾಗಿ ಕಡಿಮೆ ಮಾಡ್ಕೋಬೇಕು, ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಇನ್ನು ಮನೆಯಲ್ಲೂ ಅಷ್ಟೊಂದೇನು ಕೆಲಸಗಳಿರಲ್ಲ. ಇವಾಗೆಲ್ಲ ಗದ್ದೆ ಕೆಲಸ ಟೈಮಲ್ಲೇ ಒಂದು ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದೆ, ಮತ್ತು ಇವಾಗೇನು ಕೆಲಸ ಇಲ್ಲ, ಮತ್ತೆ ದಪ್ಪ ಆಗ್ತಾಯಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಫುಡ್ಡಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ಯೂಸ್ ಮಾಡೋಣ, ಸ್ವಲ್ಪ ಆಯಿಲ್ ಐಟಮ್ಸ್ ಎಲ್ಲ ಕಡಿಮೆ ಯೂಸ್ ಮಾಡಿಕೊಂಡು ಮಾಡೋಣ ಅಂತಂದರೆ ನಾರ್ಮಲಾಗಿಯೇ ಹಾಗೆಯೇ ಮಾಡ್ತಾ ಇರೋದು. ಅದೇ ಸ್ವಲ್ಪ ಕಾಫಿ ಕಡಿಮೆ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು. ಈ ಸಲ ನಾನು ಅಷ್ಟೊಂದು ಕಾಫಿನ ಕುಡಿತಾ ಇರಲಿಲ್ಲ. ಅದೇ ಹೇಳಿದ್ನಲ್ವ, ಈ ಸಲ ಮಳೆಗಾಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಕಾಫಿಗೆಲ್ಲ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿರೋದು. ನನಗೆ ಸ್ವಲ್ಪ ಕಾಫಿ ಕುಡಿದ್ರೆ ಆಗೋದೇ ಇಲ್ಲ, ಯಾಕೆಂದರೆ ನನ್ನ ಬಾಡಿ ಸ್ವಲ್ಪ ಹೀಟೇ.
ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಕಡಿಮೆನೇ ಕುಡಿಯೋದು, ಬರೀ ಹಾಲು ಹಾಕಿ ಕಾಫಿ ಕುಡಿಯೋದೇ ಜಾಸ್ತಿ. ಹಾಗಾಗಿ ಅದರಿಂದ ಸ್ವಲ್ಪ ಬಾಡಿಗೂ ನನಗೇನೆ ಎಫೆಕ್ಟ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಒಂದು ಹೊಸ ರೆಸಲ್ಯೂಷನ್ನ ಹಾಕ್ಕೊಂಡು ನಾನೇ ಪ್ರಿಪೇರ್ ಮಾಡ್ಕೋತಾ ಇರೋದು. ನೋಡಬೇಕು, ಗೊತ್ತಿಲ್ಲ ಸಣ್ಣ ಆಗ್ತೀನಾ ಇಲ್ವಾ ಅಂತ. ಅದನ್ನು ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಬೆಳಗ್ಗೆನೇ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಪಲ್ಯ ಮಾಡ್ಕೊಳ್ಳೋಣ ಅಂತ ರಾತ್ರಿಯೇ ಕಡಲೆಕಾಳೆಲ್ಲ ನೆನೆಸಿದ್ದೆ. ಇದು ಇನ್ನು ವೆನ್ಸ್ಡೇ ಮಾರ್ನಿಂಗ್. ಇವಾಗ ಬೆಳಗ್ಗೆನೇ ಎಲ್ಲ ಎದ್ದು ಬಂದು ಇದು ಕಿಚನ್ನೆಲ್ಲ ರಾತ್ರಿ ಒಂದು ಸಲ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಆದ್ರೂ ಒಂದು ಸಲ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಅಂದರೆ ಗ್ಯಾಸ್ ಹಚ್ಚೋದಕ್ಕಿಂತ ಮುಂಚೆ ಎಲ್ಲ ಒಂದು ಸಲ ಕ್ಲೀನ್ ಮಾಡ್ಕೋಬೇಕು. ಅದಿಲ್ಲಾಂದರೆ ಒಂಥರ ಸಮಾಧಾನ ಅನಿಸಲ್ಲ. ಆಗೆಲ್ಲ ಹಿಂದೆ ಎಲ್ಲ ಒಲೆ ಎಲ್ಲ ಇದ್ದಾಗ ಒಲೆ ಎಲ್ಲ ಅಂದರೆ ತೊಳೆದ್ಬಿಟ್ಟು ಅಂದರೆ ಗುಡಿಸ್ಕೊಂಡು ಆಮೇಲೆ ಒಲೆ ಹಚ್ತಾಯಿದ್ರು. ನಾನು ಹಾಗೆಯೇ ಮದುವೆಗಿಂತ ಮುಂಚೆ ನಮ್ಮ ಮನೇಲಿ ಅದೇ ಥರ ಮಾಡ್ತಾಯಿದ್ದಿದ್ದು. ಅದೇ ಇವಾಗ ಸ್ವಲ್ಪ ರೂಢಿ ಆಗಿದಂಗಾಗಿದೆ. ಅಂದರೆ ಫಸ್ಟ್ ಒಂದು ಸಲ ಎಲ್ಲ ಕ್ಲೀನ್ ಆಗಿದ್ರೂ ಒಂದು ಸಲ ಒರೆಸ್ಕೊಂಡು ಆಮೇಲೆ ಒಲೆ ಹಚ್ಬೇಕು, ಅದೊಂಥರ ಮೈಂಡಲ್ಲಿ ಸೆಟ್ಟಾಗಿ ಹೋಗ್ಬಿಟ್ಟಿದೆ. ಇನ್ನು ಇವತ್ತು ಎಲ್ರಿಗೂ ಗೊತ್ತಿರೋ ಥರ ಒಂದು ಫೇಮಸ್ ABC ಜ್ಯೂಸ್ ಇಂದನೇ ನನ್ನ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತಂದರೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ನಾನು. ಇನ್ನು ಇದು ABC ಜ್ಯೂಸ್ ಆ್ಯಪಲ್ ಮತ್ತು ಬೀಟ್ರೋಟ್ ಮತ್ತು ಕ್ಯಾರೆಟ್. ನಾನು ಏನು ಆ್ಯಪಲ್ ಮತ್ತು ಬೀಟ್ರೋಟ್ ಕ್ಯಾರೆಟಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ಹೆಲ್ತ್ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಸ್ಕ್ರೀನ್ಶಾಟಲ್ಲಿ ತಿಳಿಸಿದ್ದೀನಿ. ಅದನ್ನು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ವಿಡಿಯೋನ ಪಾಸ್ ಮಾಡಿ. ಈ ಡ್ರಿಂಕ್ನ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ಗೂ ಸಹ ಹೆಲ್ಪ್ ಆಗುತ್ತೆ. ಇನ್ನು ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಇದೆ. ಹಾಗಾಗಿ ನಾನು ಇದನ್ನು ತಗೋತಾ ಇರೋದು. ಆ್ಯಪಲ್ ಅರ್ಧ ತೊಗೊಂಡಿದ್ದೀನಿ ಮತ್ತು ಬೀಟ್ರೋಟ್ ಅರ್ಧ ಮತ್ತು ಕ್ಯಾರೆಟ್ ಅರ್ಧ ತೊಗೊಂಡಿರೋದು. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರು ಕುಡಿಯೋಣ ಅಂತ. ಇನ್ನೇನು ವಾಕಿಂಗ್ ಹೋಗಿ ಬಂದಮೇಲೆ ಒಂದು ಸಲ ಬಿಸಿ ನೀರು ಕುಡಿಲೇಬೇಕು. ನನಗಂತೂ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಾಗಾಗಿ ಅದರಲ್ಲೂ ಹೊರಗಡೆ ಬಂದು ಕುಡಿಯೋದು ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ ವೆದರ್ ಫುಲ್ ಚಳಿಲಿ ಬಿಸಿ ಬಿಸಿ ನೀರು ಕುಡಿಯೋದು ಅಂದರೆ. ಇನ್ನು ಜ್ಯೂಸ್ಗೆ ಎಲ್ಲ ರೆಡಿ ಮಾಡಿಕೊಂಡು ಅದೇನು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿನ ಆ್ಯಡ್ ಮಾಡಿಕೊಂಡು ಇನ್ನು ಸ್ವಲ್ಪ ಎಷ್ಟು ಬೇಕು ನಮಗಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ, ಅದಂದರೆ ಫಿಲ್ಟರ್ ಮಾಡಿ ಅಂದರೆ ಶೋಧಿಸ್ಕೊಂಡಾದರೂ ಕುಡಿಬೋದು, ಅಥವಾ ಅದೇ ಥರ ಹಾಗೇ ಕುಡಿಬೋದು. ಬಟ್ ಹಾಗೆ ನಾನು ಕುಡಿಲಿಲ್ಲ, ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಶೋಧಿಸಿ ಯಾವ ಥರ ಆಗುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ನಾಳೆಯಿಂದ ನೀಟಾಗಿ ಅದನ್ನ ನಾಳೆಯಿಂದ ಹಾಗೆ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಹಾಗೆ ಕುಡಿಯೋಣ ಅಂತ. ಇನ್ನು ಏನು ಇದನ್ನು ಅಂದರೆ ಏನು ವೇಸ್ಟ್ ಬರುತ್ತಲ್ವ ಅದನ್ನು ಎಸೆಯೋದಕ್ಕಿಂತ ಏನಾದರೂ ರೊಟ್ಟಿ ಅಥವಾ ಚಪಾತಿ ಮಾಡಿಕೊಂಡ್ರೆ ಅದಕ್ಕೆ ಸೇರಿಸ್ಕೊಂಡ್ರೆ ಅದರಲ್ಲಿರೋ ಫೈಬರ್ ಕಂಟೆಂಟ್ ಎಲ್ಲನೂ ಸಹ ನಮ್ಮ ಬಾಡಿಗೆ ಸಿಕ್ತಾಗುತ್ತೆ. ಇನ್ನು ಒಂದು ಬ್ಯೂಟಿಫುಲ್ ಆಗಿರೋ ಮತ್ತು ಟೇಸ್ಟಿಯಾಗಿ ಮತ್ತು ಒಂದು ಹೆಲ್ದಿಯಾಗಿರೋ ಜ್ಯೂಸ್ ಕೂಡ ರೆಡಿಯಾಗಿದೆ. ಇನ್ನು ಅದೇನಿತ್ತು ನಾನು ಅದನ್ನು ನಾನು ಇವತ್ತು ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ನಾನು ಒಂದು ಗ್ಲಾಸ್ ಮಾತ್ರನೇ ಮಾಡ್ಕೊಂಡಿದ್ದು. ನಾನು ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಕುಡಿಯಲ್ಲ, ಅವ್ರಿಗೆ ಇದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಅವ್ರು ಕುಡಿಯಲ್ಲ ಅಂತ ಅಂದ್ಕೊಂಡೆ. ಬಟ್ ಅವರೂ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ, ಪರವಾಗಿಲ್ಲ ಕುಡಿದ್ರು. ಹಾಗಾಗಿ ನಾಳೆಯಿಂದ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಬೆಳಗ್ಗೆನೇ ಎದ್ಬಿಟ್ಟು ಗಿಡಗಳಿಗೆ ನೀರು ಹಾಕ್ತಾಯಿದ್ರು. ಇವಾಗ ಬೇಸಿಗೆ ಅಲ್ವಾ, ಹಾಗಾಗಿ ಬೆಳಗ್ಗೆ 1 ಗಂಟೆ ಆದರೂ ಅವ್ರು ಗಿಡಗಳಿಗೆ ನೀರು ಹಾಕೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕೆಂದರೆ ಅಷ್ಟೊಂದು ಗಿಡಗಳಿದೆ ಮನೆ ಸುತ್ತ. ಒಂದು 2 ಡೇಸ್ ಒಂದ್ಸಲ ಒಂದು ಗಿಡಗಳಿಗೆ ಹಾಕಲೇಬೇಕಾಗತ್ತೆ ನೀರನ್ನು. ಹಾಗಾಗಿ ಫಸ್ಟು ಕೆಲವೊಂದು ಸಲ ಹಿಂದೆ ಹಾಕ್ತಾರೆ, ಕೆಲವೊಂದು ಸಲ ಈ ಸೈಡು ಮತ್ತು ಕೆಲವೊಂದು ಸಲ ಆ ಕಡೆ ರೋಡ್ ಸೈಡ್ ಆ ಥರ ಎಲ್ಲ ಹಾಕೋದು, ಗಿಡಗಳಿಗೆ ನೀರು ಹಾಕ್ತಾನೇ ಇರ್ತಾರೆ. ನಾನು ಅವರಿಗೆ ಆದರೆ ಅವ್ರು ಹೇಳ್ತಾಯಿದ್ರು, ನೀನು ಏನೇ ಜ್ಯೂಸ್ ಕೊಡು ನನಗೆ ಮಾತ್ರ ಕಾಫಿ ಬೇಕೇ ಬೇಕು ಅಂತ. ಹಾಗಾಗಿ ಹಾಲನ್ನ ಕರ್ಕೊಂಡು ಬಂದು ಕಾಫಿ ಮಾಡೋದಕ್ಕೆ ಇಟ್ಟಿದ್ದು. ಇನ್ನು ಅವರಿಗೆ ಅವರು ಸ್ವಲ್ಪ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಕಾಫಿಗೆ. ಇನ್ನು ಅವರು ಆಗಿಂದನೂ ಅಷ್ಟೇ, ಆರ್ಮಿ ಇದರಿಂದನೂ ಅಷ್ಟೇ, ಇದ್ದ ತಕ್ಷಣ ಅವ್ರಿಗೆ ಕಾಫಿ ಬೇಕೇ ಬೇಕು, ಆ ಥರ ಆಗಿದ್ದಾರೆ. ಮತ್ತು ನಮ್ಮ ಮಾವಂಗೂ ಸ್ವಲ್ಪ ಕಾಫಿ ಬೇಕೇ ಬೇಕು, ಅವಶ್ಯಕತೆ ಇದೆ ಅವ್ರಿಗೂ. ಹಾಗಾಗಿ ಅವರಿಗೆ ಮತ್ತು ನಮ್ಮ ಮಾವಂಗೆ ಕಾಫಿನ ಮಾಡೋಕ್ಕೆ ಇಟ್ಟಿದ್ದು. ಇನ್ನು ಕಾಫಿ ಎಲ್ಲ ಆಗೋಷ್ಟರೊಳಗೆ ಸ್ವಲ್ಪ ಇವತ್ತು ರೊಟ್ಟಿನ ಮಾಡಿ ಸಬ್ಬಸಿಗೆ ಸೊಪ್ಪು ಪಲ್ಯನ ಮಾಡೋಣ ಅಂತ ತರಕಾರಿ ಎಲ್ಲ ಎತ್ತಿಟ್ಕೊಂಡೆ. ಅಷ್ಟರೊಳಗೆಲ್ಲ ಕಾಫಿ ರೆಡಿ ಆಯಿತು. ಇನ್ನು ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಮಾವಂಗೆ 2 ಗ್ಲಾಸ್ನ ಮಾಡಿಟ್ಟಿದ್ದು. ಇನ್ನು ನಾನು ಹೇಳಿದ್ನಲ್ವ, ಅಂದರೆ ಯಾವಾಗಲೂ ಪಲ್ಯನ ಮಾಡಬೇಕಾದ್ರೆ ಅಥವಾ ಪಲಾವ್ಗೆ ಅಥವಾ ಚಟ್ನಿಗೆ ನುಗ್ಗೆ ಸೊಪ್ಪನ್ನ ತುಂಬ ಯೂಸ್ ಮಾಡ್ತೀನಿ. ನುಗ್ಗೆ ಸೊಪ್ಪು ಅಂತೂ ನುಗ್ಗೆ ಗಿಡ ಅಂತೂ ತುಂಬ ಹೂವಾಗಿಬಿಟ್ಟಿರೋದು. ಅದು ಯಾವಾಗ ಕಾಯಿ ಬಿಡುತ್ತೆ ನೋಡಬೇಕು. ಫುಲ್ಲು ಗೊಂಚಲು ಹೂವಾಗಿ ಅದೇ ಒಂಥರ ಶೋ ಗಿಡ ಥರ, ಅಂದರೆ ಯಾವುದೋ ಹೂವಿನ ಗಿಡ ಥರ ಕಾಣಿಸ್ತಾ ಇತ್ತು.
ನಾನು ಇನ್ನು ನುಗ್ಗೆ ಸೊಪ್ಪನ್ನ ಯಾವ ಥರ ಅಂದರೆ ಸ್ವಲ್ಪ ತುದಿ ಎಲೆಗಳನ್ನೇ ತೊಗೊಳೋದು, ಕಹಿ ಬರಲ್ಲ ಅಂತ. ಚಟ್ನಿಗಾದ್ರೂ ಅಷ್ಟೇ ನಾನು ಇದೇ ಥರ ಸ್ವಲ್ಪ ತುದಿ ಇರೋವಂಥ ಎಲೆಗಳನ್ನೇ ಯೂಸ್ ಮಾಡೋದು. ಇನ್ನು ಹೂವನ್ನ ಯೂಸ್ ಮಾಡ್ಕೋಬೋದು, ಬಟ್ ನಾನು ಅದು ಕಾಯಿ ಬಿಡ್ಬೋದೇನೋ, ಸುಮ್ಮನೆ ಯಾಕೆ ಹೂವನ್ನ ವೇಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಬರೀ ಸೊಪ್ಪನ್ನ ತೊಗೊಂಡು ಬಂದಿದ್ದು. ಇನ್ನು ನುಗ್ಗೆ ಸೊಪ್ಪಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ನುಗ್ಗೆ ಸೊಪ್ಪು ಚಟ್ನಿನ ಮಾಡಿದಾಗ ಹೇಳಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದು ವಿಡಿಯೋನ ಚೆಕ್ ಮಾಡಿ. ಇನ್ನು ಪಲ್ಯಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ವಿಷಲ್ ಮಾಡೋದಕ್ಕೆ ಒಂದು ವಿಷಲ್ ಹಾಕ್ಸೋದಕ್ಕೆ ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ದು. ಇನ್ನು ನನ್ನ ಮಗ ಇನ್ನೇನು ಎದ್ದೇಳ್ತಾನೆ, ಅದಕ್ಕೆ ಅಷ್ಟರೊಳಗೆ ಅವನಿಗೂ ಸ್ವಲ್ಪ ಒಂದು ಆ್ಯಪಲ್ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ. ಅವನಂತೂ ಇದನ್ನು ತುಂಬ ಇಷ್ಟಪಟ್ಟು ಕುಡಿತಾನೆ. ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಬೇಕು ಅಂತ ಹೇಳ್ತಾನೆ. ನಾನು ಸ್ವಲ್ಪ ಜಾಸ್ತಿ ಕುಡಿದ್ರೆ ಎಲ್ಲಿ ಬೇಗ ಸಾಕಾಗ್ಬಿಡುತ್ತೆ, ಒಂಥರ ಇಷ್ಟ ಆಗಲ್ವೇನೋ ಪದೇ ಪದೇ ಕುಡಿತಾ ಇದ್ದರೆ ಅಂತ ಹೇಳಿ ಮಾರ್ನಿಂಗ್ ಮಾತ್ರ ಮಾಡಿಕೊಡ್ತೀನಿ. ಒಂದೊಂದು ದಿನ ಬನಾನ ಮಾತ್ರ ಹಾಕ್ತೀನಿ, ಅಂದರೆ ಬೇರೆ ಬೇರೆ ಫ್ರೂಟ್ಸ್ನ ಹಾಕಿಬಿಟ್ಟು ಈ ಥರ ಮಿಲ್ಕ್ ಶೇಕ್ನ ಮಾಡಿಕೊಡ್ತೀನಿ. ತುಂಬ ಇಷ್ಟಪಟ್ಟು ಕುಡಿತಾನೆ. ಹಾಗಾಗಿ ಅವನಿಗೂ ರೆಡಿ ಮಾಡಿಕೊಂಡೆ. ಅವನ ಜೊತೆ ನಾವು ಸ್ವಲ್ಪ ಕುಡಿಯೋದು ಅಷ್ಟೇ, 1-2 ಸ್ಪೂನ್ ಅಷ್ಟೇ. ಅವನು ಅದು ಫುಲ್ ಇಷ್ಟಪಟ್ಟು ಕುಡಿತಾನೆ. ಇನ್ನು ಈ ಕಡೆ ಪಲ್ಯಕ್ಕೆ ಸಿಂಪಲ್ಲಾಗೇ ಪಲ್ಯನ ಮಾಡ್ಕೊಂಡಿದ್ದು, ಯಾವುದೇ ಥರ ಮಸಾಲೆ ಎಲ್ಲ ರುಬ್ಬಿ ಹಾಕಲಿಲ್ಲ. ಯಾಕೆಂದರೆ ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ, ಮಸಾಲೆ ಸ್ವಲ್ಪ ಜಾಸ್ತಿ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ನಾರ್ಮಲ್ಲಾಗಿಯೇ ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಬೇವು ಎಲ್ಲ ಹಾಕಿಬಿಟ್ಟು, ಇನ್ನು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಸೊಪ್ಪಿನ ಪಲ್ಯಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇನ್ನು ಒಂದು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಏನು ಸೊಪ್ಪಿರುತ್ತೆ ಅದನ್ನು ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಸೊಪ್ಪನ್ನ ಅದು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದು. ನಾನು ಯಾವುದೇ ಥರ ಕಾಯಿ ತುರಿನೂ ಸಹ ಯೂಸ್ ಮಾಡ್ತಾಯಿಲ್ಲ. ಕಾಯಿ ತುರಿ ಸ್ವಲ್ಪ ಪಲ್ಯಕ್ಕೆಲ್ಲ ಹಾಕಿದ್ರೆ ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದು. ಇನ್ನು ಈ ಥರ ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಂದರೆ ನಮಗೆ ತುಂಬ ಆರೋಗ್ಯಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಪ್ರತಿದಿನ ತರಕಾರಿಗಳನ್ನು ಬಳಸೋದು ತುಂಬ ಒಳ್ಳೆಯದು. ಇನ್ನು ನಾನು ನನ್ನ ಮಗನಿಗೆ ಮನೇಲಿ ತಿನ್ನೋದಕ್ಕೆ ರೊಟ್ಟಿನ ಮಾಡಿಬಿಟ್ಟು ಇನ್ನು ಸ್ಕೂಲಿಗೆ ನಾನು ಚಪಾತಿನ ಕೊಟ್ಟಿದ್ದೆ. ಇನ್ನು ನನ್ನ ಮನೇಲಿ ಎಲ್ರಿಗೂ ರೊಟ್ಟಿನೇ. ನಾನು ಒಂದು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ರಾಗಿ ರೊಟ್ಟಿನ ಮಾಡ್ಕೊಂಡಿದ್ದೆ. ನನಗೆ ರಾಗಿ ರೊಟ್ಟಿ ಅಂದರೆ ಸ್ವಲ್ಪ ಇಷ್ಟ. ಹಾಗಾಗಿ ಕೋಳಿಗಳನ್ನ ತಗೊಂಡು ಬಂದಿದ್ರು ನಮ್ಮ ಹೊರಗಡೆ ಹೋಗಿದ್ರು. ಅವಾಗ ತಮಿಳ್ನಾಡು ಫೈಟ್ರು ಬಿಟ್ರೆ ಓಡೋಗ್ತವ. ಹುಂಜನ ಹ್ಯಾಟೆನಾ? 2 ಹ್ಯಾಟೆ. ಅವಾಗ ನಾನು ತಗೊಬನ್ನಿ ಅಂತ ಹೇಳ್ದಾಗ ಬೇಡ ಮನೇಲೆ ಮರಿ ಮಾಡ್ಲಿ ಅಂತ ಹೇಳಿರಿ. ಈಗ ನೀವೇ ಯಾಕೆ ತಗೊಂಡು ಬಂದ್ರಿ? ಕೋಳಿ ನೋಡ್ದಾಗ ಸುಮ್ಮನಿರಕ್ಕಾಗಲ್ವಾ? ಇನ್ನು ಸಂಜೆ ಆಗೋಯ್ತಲ್ವಾ, ಅಷ್ಟರೊಳಗೆ ನನ್ನ ಮಗನೂ ನನ್ನ ಹಸ್ಬೆಂಡೇನೋ ಅಡಿಕೆ ಗಿಡ ನೆಡ್ತಾಯಿದ್ರು, ಅವ್ರ ಜೊತೆಗೇ ಅವನು ಕೆಲಸ ಮಾಡ್ತಾಯಿದ್ದ. ಅಷ್ಟು ನನಗೆ ಹೊಟ್ಟೆ ಹಸಿತಾಯಿದೆ, ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಕೇಳ್ದ. ಸಂಜೆ ಆಲ್ಮೋಸ್ಟ್ ಏನಾದರೂ ಬೇಕೇ ಇರಬೇಕು. ಹಾಗಾಗಿ ಸ್ವಲ್ಪ ಸೌತೆಕಾಯಲ್ಲಿ ನೀನು ನಾರ್ಮಲ್ ಕುಕ್ಕುಂಬರ್ ಬೋಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಡ್ತಾ ಇದ್ದೆ. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಅವನಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡೆ ಅವನು ತಿಂತಾನೋ ಇಲ್ವೋ ಅಂತ ಅಂದ್ಕೊಂಡೆ ಮಾಡಿದೆ. ಬಟ್ ತುಂಬ ಟೇಸ್ಟಿಯಾಗಿತ್ತು. ಇನ್ನು ಅದಕ್ಕೆ ಸ್ವಲ್ಪ ಏನು ಮಧ್ಯೆ ತೆರಳಿರುತ್ತಲ್ವ ಅದನ್ನು ತೆಗೆದು ಕ್ಯಾರೆಟ್ನ ತುರಿದು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ ಮತ್ತು ಸ್ವಲ್ಪ ಖಾರ ಪುಡಿನ ಸೇರಿಸ್ಕೊಂಡು, ಇನ್ನು ಕಡಲೆಬೀಜ ಏನಾದರೂ ಇದ್ದರೆ ಅದನ್ನು ಪೀನಟ್ಸ್ ಏನಿರುತ್ತಲ್ವ ಅದನ್ನು ಹುರಿದ್ಬಿಟ್ಟು ಹಾಕ್ಬೋದು. ಇನ್ನು ಡ್ರೈ ಫ್ರೂಟ್ಸು ಅಷ್ಟೇ ಹುರಿದ್ಬಿಟ್ಟು ಹಾಕ್ಬೋದು. ಬಟ್ ನಾನು ಇಲ್ಲಿ ಹಳದಿರಾಮ್ಸ್ ಅವ್ರದ್ದು ಒಂದು ಆಲ್ ಇನ್ ಒನ್ ಮಿಕ್ಸ್ಚರ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡೆ. ಅದರಲ್ಲಿ ಪ್ರತಿಯೊಂದು ಸಹ ಇರುತ್ತೆ, ಅಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮತ್ತು ಇನ್ನು ಕಡಲೆಬೀಜ ಆಗಿರ್ಬೋದು, ಸಂಬಾರದಿಂದ ಧನ್ಯ ಕಾಳಿಂದನೂ ಸಹ ಇರುತ್ತೆ, ಜೀರಿಗೆ ಆಗಿರ್ಬೋದು, ಸೋಂಪು ಎಲ್ಲನೂ ಸಹ ಮಿಕ್ಸ್ ಆಗಿ ಇರುತ್ತೆ. ಹಾಗಾಗಿ ಅದು ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಇನ್ನು ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದು. ಸೊ ಅದನ್ನು ಸೌತೆಕಾಯಿ ಒಳಗಡೆ ಫಿಲ್ ಮಾಡಿಬಿಟ್ಟು ತಿಂದಿದ್ದು. ಇನ್ನು ಅದು ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿತ್ತು. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.